ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು. ಗಣೇಶ್ ಕಾಂಬಿನೇಷನ್ ಹೇಗಿದೆ? ತುಂಬ ಚೆನ್ನಾಗಿದೆ. ಓಕೆ, ಎಂಟರ್ಟೈನ್ಮೆಂಟು ಹೆಂಗಿದೆ ಮ್ಯಾಮ್? ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು. ಮೂವಿ ನೋಡಿದ್ರಮ್ಮ? ನೋಡಿದೆ. ಹೇಗಿದೆ ಮೂವಿ? ತುಂಬ ಚೆನ್ನಾಗಿದೆ, ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ಬೋದು. ಓಕೆ, ರಂಗಾಯಣರಿಗೂ ಮತ್ತೆ ಗೋಲ್ಡನ್ ಸ್ಟಾರ್ ಗಣೇಶ್ ಕಾಂಬಿನೇಷನ್ ಹೇಗಿದೆ? ನೆಕ್ಸ್ಟ್ ಲೆವೆಲ್ ಆಗಿದೆ. ತುಂಬ ಕಾಮಿಡಿ ಇದೆ, ಫ್ಯಾಮಿಲಿ ಎಲ್ಲ ನೋಡ್ಬೋದು. ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ ಅಂತ ಹೇಳ್ತೀನಿ. ಓಕೆ, ನಿಮಗೆ ತುಂಬ ಇಷ್ಟ ಆದ್ದು ಒಂದು ಸೀನ್ ಯಾವುದು? ಅಂದರೆ ವೈಫ್ನ ಮತ್ತೆ ಮದುವೆ ಆಗ್ತಾರಲ್ಲ, ಅದೊಂದು ತುಂಬ ಇಷ್ಟ. ಅದು ಬಿಟ್ಟರೆ ಸಾಧು ಕೋಕಿಲ ಸರ್, ನೆಕ್ಸ್ಟ್ ಲೆವೆಲ್ ಇದೆ. ಓಕೆ, ಸಖತ್ತಾಗಿದೆ. ಓಕೆ, ಥ್ಯಾಂಕ್ ಯು. ಮೂವಿ ಥ್ಯಾಂಕ್ ಯು. ಹೆಂಗಿತ್ತ ಪೂಜೆ? ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಅಂತಾರಲ್ಲ, ಏನು ಬೇಕು ಏನು ಬೇಡ ಪಿಕ್ಚರಲ್ಲಿ. ಕಾಮಿಡಿ ಇದೆ, ಸಾಂಗ್ ಇದೆ, ಫೈಟ್ ಇದೆ, A to Z ಏನು ಬೇಕು ಎಲ್ಲ ಇದೆ. ಸೂಪರ್ ಡೂಪರ್ ಆಗಿದೆ. ದೌಪರ ಸಾಂಗು ಮತ್ತು ಚಿನ್ನಮ್ಮ ಸಾಂಗ್ ಅಂತೂ ನೋಡೋಕ್ಕೆ ಸಖತ್ ಕ್ರೇಜಿಯಾಗಿದೆ ಥಿಯೇಟ್ರಲ್ಲಿ. ದಯವಿಟ್ಟು ಎಲ್ಲರೂ ಈ ಚಿತ್ರವನ್ನು ಥಿಯೇಟ್ರಲ್ಲೇ ಬಂದು ನೋಡಬೇಕಂತ ವಿನಂತಿ ಮಾಡ್ಕೊತೀನಿ. ದಯವಿಟ್ಟು ಪೈರಸಿ ಮಾತ್ರ ಮಾಡಬೇಡಿ, ಒಳ್ಳೇದಾಗಲ್ಲ ನಿಮಗೆ, ಅಷ್ಟು ಹೇಳ್ತೀನಿ. ಫ್ಯಾಮಿಲಿ ಓರಿಯೆಂಟೆಡ್ ಕೂತ್ಕೊಂಡು ಪಕ್ಕ ನೋಡ್ಬೋದು. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿನೇ ಇದು. ಓಕೆ, ಪಕ್ಕ ಅದ್ರ ಬಗ್ಗೆ ಮಾತಾಡೋಂಗೆ ಇಲ್ಲ. ಗಣಿ ಬಾಸ್ ಯಾವಾಗಲೂ ಫ್ಯಾಮಿಲಿನ ಎಂಟರ್ಟೈನ್ಮೆಂಟೇ ಮಾಡೋದು. ಓಕೆ, ರಂಗಾಯಣರಿಗೂ ಮತ್ತೆ ಗಣೇಶ್ ಕಾಂಬಿನೇಷನ್ ಹೆಂಗಿದೆ ಬ್ರೋ? ರಂಗಾಯಣ ರಘು, ಸಾಧು ಕೋಕಿಲ, ಗಣೇಶ್ ಅವರು ಅವ್ರ ಬಗ್ಗೆ ಮಾತಾಡೋಂಗೆ ಇಲ್ಲ. ಮೂರು ಜನನೂ ಸೇರಿಕೊಂಡ್ರೆ ಒಳ್ಳೆ ಕಾಮಿಡಿನೇ ಅಲ್ಲಿ. ಹೀರೋಯಿನ್ನು ಶರಣ್ಯ ಶೆಟ್ಟಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಾಳ್ವಿಕಾ ಅವರಂತೂ ತುಂಬ ಮುದ್ದಾಗಿ ಕಾಣಿಸ್ತಾರೆ ಇಡೀ ಫಿಲಮಲ್ಲಿ. ಫಸ್ಟಿಂದ ಲಾಸ್ಟ್ವರೆಗೂ ತೋರಿಸಿದ್ದಾರೆ, ಖುಷಿ ಆಗುತ್ತೆ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಸ್ಟಾರ್ಟ್ ಮಾಡಿ. ಒಳ್ಳೆ ಮೂವಿ ಕೊಟ್ಟಿದ್ದಾರೆ. ಲವರ್ಸ್ಗಂತೂ ಅಬ್ದೂಟನೆ ಅಂತ ಹೇಳ್ಬೋದು. ಕೃಷ್ಣ ಪ್ರಣಯ ಸಖಿ ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ. ನಿಜವಾಗ್ಲೂ ಹುಡುಗಿರಿಗೆ ಒಂದು ಮಾತು ಹೇಳ್ತೀನಿ, ಟ್ರೂ ಲವ್ ಮಾಡಿದ್ರೆ ಯಾವತ್ತೂ ಅದು ಲವ್ಗೆ ಸಾವಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗಿನ ಕಾಲದ ಹುಡುಗಿರು ಗೊತ್ತಾ, ಲವ್ ಮನೆ ನೋಡಿ ಇಷ್ಟಪಡ್ತಾರೆ. ಒಬ್ರು ಮನ್ಸು ನೋಡಿ ಇಷ್ಟಪಡಲ್ಲ. ಎಲ್ಲ ಮನೆ ಬ್ಯಾಕ್ಗ್ರೌಂಡು ಎಲ್ಲ ನೋಡಿ ಇಷ್ಟಪಡ್ತಾರೆ. ಹುಡುಗಿಗೆ ಕರೆಕ್ಟಾಗಿ ಹೇಳಬೇಕು ಅಂದರೆ ನಿಜವಾದ ಹುಡುಗನ ನೋಡಿ ಮನಸ್ಸನ್ನ ಪ್ರೀತಿ ಮಾಡಿ, ಮನಿನಲ್ಲ ಅಂತ ಹೇಳೋಕ್ಕೆ ಇಷ್ಟಪಟ್ಟು ಒಳ್ಳೆ ಮೂವಿ ಕೊಟ್ಟಿದ್ದಾರೆ. ಇದ್ರಾಗೆ ಒಳ್ಳೆ ಹೈಲೈಟೆಡ್ ಕ್ಯಾರೆಕ್ಟರ್ ಅಂದರೆ ನನಗೆ ರಂಗಾಯಣ ರಘು ಸರ್ದು ಜೈ ಬಾಲಯ್ಯ. ಫ್ಲೂಟು ಜಿಂಕ ಮುಂದೆ ಊದು, ಸಿಂಹ ಮುಂದೆ ಕಾದು, ಜೈ ಬಾಲಯ್ಯ. ಬ್ರೋ, ಇವತ್ತು ಕೃಷ್ಣ ಪ್ರಣಯ ಸಖಿ ಅಂತ ಮೂವಿ ನೋಡಿದ್ವಿ. ಸಕ್ಕದಾಗಿ ಐತೆ ಮಾತ್ರ. ಏಕೆಂದರೆ ಒಂದು ಫಿಲಮು ನಿಮಗೆ ಟೀಸರು ಟ್ರೈಲರು ಬಿಡದೇನೆ ಥಿಯೇಟ್ರ್ ಕರೆ ಫ್ಯಾನ್ಸು ಗಣೇಶ್ ಮಾತ್ರ ಇರೋದು. ಯಾಕೆಂದರೆ ಅವ್ರಿಗೆ ಈ ಥರ ಫ್ಯಾನ್ ಸಂಪಾದಿಸ್ತಾರೆ ಅಂತ ನಾವು ಸ್ಟಾರ್ಟಿಂಗ್ ಅಂದ್ಕೊಂಡಿದ್ವಿ, ಇಲ್ಲಿ ಜನನೇ ಇರೋಲ್ಲ, ಏನು ಇರ್ತಾರೆ ಅಂತ. ಇಲ್ಲಿ ಬಂದಮೇಲೆ ಗೊತ್ತಾಯ್ತು ಬ್ರೋ, ಅವ್ರದ್ದು ಸಾಂಗ್ ಇನ್ವಿಟೇಷನಲ್ಲೇ ಕರೆದವ್ರೆ ಗೊತ್ತಾ, ಅದು ನೆಕ್ಸ್ಟ್ ಲೆವೆಲ್ಲು. ಇಟ್ಟಾಗಿದೆ. ಇಡೀ ಕರ್ನಾಟಕ ಜನ ಖುಷಿ ಪಡುವ ಚಿತ್ರ ಅಂತಲೇ ಹೇಳ್ಬೋದು ಇದು. ಇವಾಗ ಬಾಲಿವುಡ್ ಅವರು ತಾಪ ಅಂತ ಅವ್ರು ಅಲ್ಲಾಡಿಸ್ತಾ ಇದ್ರು. ನಮ್ಮ ಕಡೆ ಗಣೇಶ್ ಅವ್ರು ಕೊಟ್ಟರು ನೋಡಿ, ಸರಿಯಾಗಿ ಕೊಟ್ಟರು. ಇವಾಗ ಈ ಸಾಂಗ್ ಟ್ರೆಂಡಿಂಗು ನಿಮಗೆ ಬಾಲಿವುಡ್ ಅವರು ಇದಕ್ಕೆ ರೀಲ್ಸ್ ಮಾಡ್ತಾವ್ರೆ. ಆ ಥರ ಬಂದಿದೆ ನಮ್ಮ ಕನ್ನಡ ಸಾಂಗು. ಅದು ನಮ್ಮ ಗೋಲ್ಡನ್ ಸ್ಟಾರ್ ಇಂದ ಅನ್ನೋದು ಇನ್ನೂ ಖುಷಿ. ಅದರಲ್ಲಿ ನಿಜವಾದ ಪ್ರೀತಿ ನಮ್ಗೇನು ಅಂತ ನಾವು ನೆನ್ಪು ಮಾಡಿಕೊಂಡ್ರೆ ಲವ್ ಅಂತ ಬಂದರೆ ಗಣೇಶ್. ಇವಾಗ ನಾವು ಹಳೆ ಕಾಲದಲ್ಲೆಲ್ಲ ಗಣೇಶು ಎದೆ ಪಡಿಸ್ಕೊಂತ ಇದ್ರು, ಇದರಲ್ಲಿ ಹೀರೋಯಿನ್ ಎದೆ ಪಡಿಸ್ಕೊಂಡವ್ರು. ಹ್ಯಾಪಿ ಎಂಡಿಂಗ್ ಕೊಟ್ಟಿದ್ದಾರೆ, ಸಖತ್ತಾಗಿದೆ. ಆ ಥರ ಹುಡುಗಿರು ಹುಡುಗನ ಲವ್ ಮಾಡ್ತಾರೆ. ಆ ಗೋಲ್ಡನ್ ಸ್ಟಾರ್ಗೆ ನಾವು ರೇಟ್ ಕೊಡೋದು ದೊಡ್ಡ ಮನುಷ್ಯರಲ್ಲ. ಯಾಕೆಂದರೆ ಅವ್ರ ಅಭಿನಯ ಅಧಿಪತಿ, ಅವ್ರು ಟಾಪಲ್ಲಿರೋರು, ಅವ್ರು ಅಲ್ಲೇ ಇರ್ತಾರೆ. ಇನ್ನು 100 ವರ್ಷ ಆದ್ರು ಬ್ರೋ, ಅವ್ರ ಕ್ರೇಜ್ ಅಂತೂ ಕಮ್ಮಿ ಆಗಲ್ಲ. ಯಾಕೆಂದರೆ ಒಂದು ಸಾಂಗು, ಒಂದು ಡೈಲಾಗಲ್ಲಿ ಥಿಯೇಟರ್ ಕರ್ಸ್ಕೊಳ್ಳೋ ಏಕೈಕ ಮಾನವ ಪುಣ್ಯಾತ್ಮ, ಬಂದವ್ರ ಕಣ್ಣು ಒದ್ದೆ ಮಾಡೋ ಅಭಿನಯ ಅಧಿಪತಿ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್. ಜೈ ಬಾಲಯ್ಯ, ಜೈ.